ಈ ಪತ್ರಿಕಾಗೋಷ್ಠಿನಲ್ಲಿ ಭಾಗವಹಿಸಿರ್ತಕ್ಕಂಥ ಸಚಿವರಾದಂಥ KH ಮುನಿಯಪ್ಪನವರೇ, ಬೈರ್ತಿ ಸುರೇಶ್ ಅವರೇ, ನಜೀರ್ ಅಹಮದ್ ಅವರೇ, ಎಲ್ಲ ಮಾಧ್ಯಮ ಸ್ನೇಹಿತರೆ, ಇವತ್ತು ಬಹಳ ಮುಖ್ಯವಾಗಿ ನಿಮ್ಮನ್ನು ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಜನಗಣತಿ ಜೊತೆಯಲ್ಲಿ ಜಾತಿ ಗಣತಿನೂ ಮಾಡ್ತೀವಿ ಅಂತೇಳಿ ನಿನ್ನೆ ತೀರ್ಮಾನ ಮಾಡಿ ಅದನ್ನು ಪ್ರಕಟಿಸಿದ್ದಾರೆ. ನಾನು ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನು ಅಭಿನಂದಿಸ್ತೇನೆ ಹಾಗೂ ಕೇಂದ್ರ ಸರ್ಕಾರವನ್ನು ಕೂಡ ಅಭಿನಂದಿಸ್ತೇನೆ. ಮತ್ತೆ ಜಾತಿ ಗಣತಿ ಮಾಡ್ತೀವಿ ಅಂತೇಳಿ ಏನು ತೀರ್ಮಾನ ಮಾಡಿದ್ದಾರೆ ಕೇಂದ್ರ ಸರ್ಕಾರ, ಅದನ್ನು ಸ್ವಾಗತ ಮಾಡ್ತೇನೆ. ಪ್ರಧಾನಮಂತ್ರಿಗಳನ್ನು ಅಭಿನಂದಿಸೋದಕ್ಕಿಂತ ನಾನು ಹೆಚ್ಚಾಗಿ ರಾಹುಲ್ ಗಾಂಧಿ ಅವರನ್ನು ಅಭಿನಂದಿಸ್ತೇನೆ. ಕಾರಣ ಯಾಕಂದರೆ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಜಾತಿ ಗಣತಿ ಮಾಡಬೇಕು ಅಂಥೇಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾ ಇತ್ತು. ಮತ್ತು ಎಲ್ಲ ಕಡೆ ಅದನ್ನು ಪ್ರಚಾರ ಮಾಡ್ತಾ ಇದ್ರು, ಜಾತಿ ಗಣತಿ ಆಗಬೇಕು. ಇನ್ನೊಂದು ಒತ್ತಾಯ ಏನು ಮಾಡ್ತಾ ಇದ್ರು ಅಂತಂದರೆ 50% ಸೀಲಿಂಗ್ ಏನಿದೆ, 50% ರಿಸರ್ವೇಷನ್ ಸೀಲಿಂಗ್ ಏನಿದೆ, ಆ ಸೀಲಿಂಗು ಸಡಿಲ ಆಗಬೇಕು. ಜನಸಂಖ್ಯೆಗೆ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಅವರ ಜನಸಂಖ್ಯೆಗೆ ಅನುಗುಣವಾಗಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಆಗಬೇಕು. ಜೊತೆಗೆ ಅವರೆಲ್ಲರಿಗೂ ಕೂಡ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿನೂ ಕೂಡ ಕೊಡಬೇಕು. ಈ ಸೀಲಿಂಗ್ 50% ಸೀಲಿಂಗ್ ಯಾವಾಗ ಮಾಡಿದ್ರು ಅಂತಂದರೆ 1992 1992ನೇ ಇಸ್ವಿನಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಈ ಸೀಲಿಂಗನ್ನು ಸುಪ್ರೀಂ ಕೋರ್ಟ್ನವರು ಹೇರಿದರು. ಅವತ್ತು ಡಿವಿಷನ್ ಬೆಂಚು ಸುಪ್ರೀಂ ಕೋರ್ಟ್ನವ್ರದ್ದು ಮಂಡಲ್ ಕಮಿಷನ್ ವರದಿ ಬಗ್ಗೆ ಚರ್ಚೆ ಮಾಡುವಾಗ ಈ ಸೀಲಿಂಗನ್ನು ಇತ್ತು. ಇದಕ್ಕೆ ಯಾವುದೇ ಸಂವಿಧಾನಾತ್ಮಕವಾದಂಥ ಅಥವಾ ವೈಜ್ಞಾನಿಕವಾದಂಥ ಕಾರಣ ಇರಲಿಲ್ಲ. ಆದರೂ ಸುಪ್ರೀಂ ಕೋರ್ಟ್ನವರು ಈ 50% ಸೀಲಿಂಗನ್ನು ಇಟ್ಟಿದ್ದರು. ಅದು ಈ 50% ತೆಗಿಬೇಕು, ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಪ್ರಮಾಣ ಇರಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾಯಿದ್ರು. ಅವರ ಒತ್ತಾಯದ ಮೇರೆಗೆ ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಕಳೆದ ಸಾರಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಸೇರಿಸಿದ್ದು. ಇವತ್ತು ಯಾಕೆ ಮಾಡಿದ್ದಾರೆ ಅಂತಂದರೆ ಈ ಒತ್ತಡ ಜಾಸ್ತಿ ಆದದ್ರಿಂದ, ರಾಹುಲ್ ಗಾಂಧಿಯವರು ಪದೇ ಪದೇ ಹೇಳ್ತಾ ಇದ್ದಿದ್ದರಿಂದ ಒತ್ತಡಕ್ಕೆ ಸಿಕ್ಕಿ, ಮತ್ತು ನಾವು ಮೊನ್ನೆ ಏಪ್ರಿಲ್ 9ನೇ ತಾರೀಕು ಅಹಮದಾಬಾದ್ನಲ್ಲಿ ಒಂದು AICC
ಕನ್ವೆನ್ಷನ್ ಮಾಡೋದು, ಅಲ್ಲಿಯೂ ಕೂಡ ನಾವು ನಿರ್ಣಯವನ್ನು ಮಾಡಿದ್ದು ಬರೀ ಮ್ಯಾನಿಫೆಸ್ಟೋನಲ್ಲಿ ಅಷ್ಟೇ ಸೇರಿಸಿರಲಿಲ್ಲ, ಅಲ್ಲೂ ಕೂಡ ನಿರ್ಣಯವನ್ನು ಮಾಡಿದ್ದು. ಜೊತೆಗೆ ನನಗೆ ಬಹುಶಃ ನಿನ್ನೆ ಆತರವಾಗಿ ತೀರ್ಮಾನ ಮಾಡಿರೋದು ನೋಡಿದ್ರೆ, ಬಿಹಾರ್ ಚುನಾವಣೆ ಬರ್ತಾ ಇದೆಯಲ್ಲ, ಆ ಬಿಹಾರ್ ಚುನಾವಣೆ ದೃಷ್ಟಿನೂ ಗಮನದಲ್ಲಿ ಇಟ್ಟುಕೊಂಡು BJPಯವರು ಮಾಡಿದ್ದಾರೆ ಅಂತೇಳಿ ಅನಿಸುತ್ತೆ. ಇನ್ನೊಂದು ಒತ್ತಾಯ ಏನು ಮಾಡಿದ್ದಾರೆ, ನಿನ್ನೆ ರಾಹುಲ್ ಗಾಂಧಿಯವರು ಇದನ್ನು ಸ್ವಾಗತ ಮಾಡಿ ಒತ್ತಾಯ ಏನು ಮಾಡಿದ್ದಾರೆ ಅಂತಂದರೆ, ನೀವು ಯಾವಾಗಲಿಂದ ಮಾಡ್ತೀವಿ ಅಂತ ಡೇಟ್ ಹೇಳಿಲ್ಲ, ಅದು ಮಹಿಳಾ ಮೀಸಲಾತಿ ಕಾಯ್ದೆ ಥರ ಆಗಬಾರ್ದು, ಅದು ತೀರ್ಮಾನ ಆಗಿದೆ ಯಾವತ್ತಿನಿಂದ ಮಾಡ್ತೀವಿ ಅಂತ ಕರಾರುವಾಕ್ಕಾಗಿ ಹೇಳಿಲ್ಲ, ಆ ಥರ ಆಗಬಾರ್ದು. ಕೂಡಲೇ ಜನಗಣತಿನೂ ಆಗಬೇಕು, ಜಾತಿ ಗಣತಿನೂ ಆಗಬೇಕು. ಜೊತೆಗೆ ಜಾತಿ ಗಣತಿ ಮಾಡುವಾಗ ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ಸರ್ವೆ ಆಗಬೇಕು. ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ಸರ್ವೆ ಆಗಬೇಕು. ಆಗ ಮಾತ್ರ ಈಗ ಸ್ವತಂತ್ರ ಭಾರತದಲ್ಲಿ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿದ್ದಾರೆ ಅನ್ನೋದು ಗೊತ್ತಾಗಬೇಕು. ಅವರಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಎಷ್ಟು ಜನ ವಿದ್ಯಾವಂತರಾಗಿದ್ದಾರೆ, ಎಷ್ಟು % ವಿದ್ಯಾವಂತರಾಗಿದ್ದಾರೆ, ದಲಿತ ವರ್ಗದಲ್ಲಿ ಹಿಂದುಳಿದವರಲ್ಲಿ ಎಷ್ಟು % ಇದಾಗಿದೆ ವಿದ್ಯಾವಂತರಾಗಿದ್ದಾರೆ, ಎಷ್ಟು ಜನ ಕೆಲಸದಲ್ಲಿದ್ದಾರೆ, ಎಷ್ಟು ಬೇರೆ ಬೇರೆ ಉದ್ಯೋಗಗಳಲ್ಲಿದ್ದಾರೆ, ಬೇರೆ ಬೇರೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಇಂಡಸ್ಟ್ರಿ ಮಾಡ್ತಾ ಇದ್ದಾರೆ, ಇವೆಲ್ಲ ಗೊತ್ತಾಗಬೇಕಲ್ಲ. ಅವರ ಆರ್ಥಿಕ, ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕ ಪರಿಸ್ಥಿತಿಗಳು ಗೊತ್ತಾಗಬೇಕು. ದಿನೋನ್ಲಿ ಅವರನ್ನು ನಾವು ಮುಖ್ಯವಾಹಿನಿಗೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಇದನ್ನು ಮಾಡಬೇಕು ಅಂಥೇಳಿ ಈಗಾಗಲೇ ಬಿಹಾರ್ನಲ್ಲಿ ಮಾಡಿದ್ದಾರೆ, ತೆಲಂಗಾಣದಲ್ಲಿ ಮಾಡಿದ್ದಾರೆ, ಕರ್ನಾಟಕದಲ್ಲಿ ನಾವು 2015ರಲ್ಲೇ ನಾನು ತೀರ್ಮಾನ ಮಾಡಿದೆ. ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 2015ರಲ್ಲೇ 192 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ 192 ಕೋಟಿ ರೂಪಾಯಿಗಳನ್ನು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಕೊಟ್ಟು, ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಆಗಿತ್ತು ಆಗ, ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್. ಅವರು ಆದಮೇಲೆ ಅದರಲ್ಲಿ 165 ಕೋಟಿ ಖರ್ಚಾಗಿದೆ. ಸುಮಾರು 1,60,000 ಜನ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. 1,33,000 ಜನ ಟೀಚರ್ಸ್ಗಳು ಎನ್ಯುಮರೇಟರ್ ಆಗಿ ಕೆಲಸ ಮಾಡಿದ್ದಾರೆ. 1,33,000 ಜನ ಎನ್ಯುಮರೇಟರ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ಅದನ್ನು ಆ ರಿಪೋರ್ಟು ನಾನು 2015 ಇದರಲ್ಲೇ ಇತ್ತು. ಆದರೆ ಅದನ್ನು ತಗೊಳ್ಳೋ ಅಷ್ಟೊತ್ತಿಗೆ ನಮ್ಮದು ಸರ್ಕಾರ ಇರಲಿಲ್ಲ, ನಾನು ಮುಖ್ಯಮಂತ್ರಿಯಾಗಿರಲಿಲ್ಲ. ಅದಾದಮೇಲೆ 4 ವರ್ಷಗಳ ಕಾಲ, ಅಲ್ಲ 5 ವರ್ಷಗಳ ಕಾಲ ಕುಮಾರಸ್ವಾಮಿ ಇದ್ದರು, 1 ವರ್ಷ, ಆಮೇಲೆ 4 ವರ್ಷ ಯಡಿಯೂರಪ್ಪ ಇದ್ದರು, ಆಮೇಲೆ ಬೊಮ್ಮಾಯಿ ಇದ್ದರು, ಬಸವರಾಜ ಬೊಮ್ಮಾಯಿ ಇದ್ದರು. ಅದನ್ನು ರಿಪೋರ್ಟನ್ನು ತಗೊಳ್ಳಲಿಲ್ಲ. ಚುನಾವಣೆ ಆದಮೇಲೆ ಸರ್ಕಾರ ಬಂದ ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಆಮೇಲೆ BJP ಸರ್ಕಾರ ಬಂತು, ತಗೊಳ್ಳಲಿಲ್ಲ. ಒತ್ತಾಯ ಮಾಡಿದ್ರು ಕೂಡ ತಗೊಳ್ಳಲಿಲ್ಲ. ನಾನು ಒತ್ತಾಯ ಮಾಡಿದೆ, ಕಮಿಷನ್ ಆಯೋಗದ ಅಧ್ಯಕ್ಷರು ಒತ್ತಾಯ ಮಾಡಿದ್ರು, ಸದಸ್ಯರು ಒತ್ತಾಯ ಮಾಡಿದ್ರು. ಆಮೇಲೆ BJPಯವರು ಏನು ಮಾಡಿದ್ರು ಅಂತಂದರೆ, ಕಾಂತರಾಜು ಅವಧಿ ಮುಗಿದ ತಕ್ಷಣ ಇನ್ನೊಬ್ಬರನ್ನ ಮಾಡಿದ್ರು, ಜಯಪ್ರಕಾಶ್ ಹೆಗ್ಡೆ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಆಮೇಲೆ ಸದಸ್ಯರನ್ನು ಕೂಡ ಮಾಡಿದ್ರು. ಜಯಪ್ರಕಾಶ್ ಹೆಗ್ಡೆಯವರು ಅಧ್ಯಕ್ಷರಾಗಿ ನಾನು ಮತ್ತೆ ಮುಖ್ಯಮಂತ್ರಿ ಆದಮೇಲೆ ಜಯಪ್ರಕಾಶ್ ಹೆಗ್ಡೆಯವರು ಅಧ್ಯಕ್ಷರಾಗಿರುವಾಗಲೇ ನಾನು ವರದಿ ತಗೊಂಡದ್ದು. ಈಗ ಅದನ್ನು ಕ್ಯಾಬಿನೆಟ್ ಮುಂದೆ ಮಂಡಿಸಿದ್ದೀವಿ. ಕ್ಯಾಬಿನೆಟ್ ಮುಂದೆ ಮಂಡಿಸಿ ಮಂತ್ರಿಗಳು ಅವರ ಅಭಿಪ್ರಾಯ ಕೊಡಿ ಅಂತ ಕೇಳಿದ್ದೀವಿ. ಅವ್ರು ಕೊಟ್ಟ ಮೇಲೆ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ವಿಲ್ ಡಿಸ್ಕಸ್ ಆ್ಯಂಡ್ ಟೇಕ್ ಎ ಡಿಸಿಷನ್. ಅದು ಒಂದು ಭಾಗ. ಎರಡನೇದು ಭಾಳ ಮುಖ್ಯವಾಗಿ ಇವತ್ತು ರಾಹುಲ್ ಗಾಂಧಿಯವರು ಭಾಳ ಪ್ರಮುಖವಾಗಿ ಒತ್ತಾಯ ಮಾಡಿರ್ತಕ್ಕಂಥದ್ದು, ಒಂದು ಸೀಲಿಂಗನ್ನು ಬದಲಾಯಿಸಬೇಕು.
50% ಸೀಲಿಂಗ್ ಇದೆಯಲ್ಲ ಅದನ್ನು ಬದಲಾಯಿಸಬೇಕು. ಎರಡನೇದು, ಈ ಖಾಸಗಿ ಕ್ಷೇತ್ರ ಇದೆಯಲ್ಲ, ಶಿಕ್ಷಣ ಕ್ಷೇತ್ರ ಗ್ರಾಂಟಿನ್ ಏಡ್ಗಾಗಿರೋದಲ್ಲ, ಗ್ರಾಂಟಿನ್ ಏಡ್ಗಾಗದೇ ಇರತಕ್ಕಂಥ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದಾರೆ. ಅದು ಸಂವಿಧಾನ ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಎಲ್ಲ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಅದನ್ನು ಆರ್ಟಿಕಲ್ 15.4/5 ಆರ್ಟಿಕಲ್ 15 ಕ್ಲಾಸ್ 5 ಆರ್ಟಿಕಲ್ 15 ಕ್ಲಾಸ್ 5 ಅದರ ಪ್ರಕಾರ ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿ ಕೊಡಬೇಕು ಅಂತಕ್ಕಂಥದ್ದು ಅವರ ಒತ್ತಾಯ. ಅದನ್ನು ಮಾಡಬೇಕು ಅಂತೇಳಿ ನಾನು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಇವರು ಕೇವಲ ರಿಸರ್ವೇಷನ್ ಮಾಡ್ತೀವಿ ಅಂತೇಳಿ ಅಷ್ಟು ಹೇಳಿದ್ರೆ ಸಾಕು, ಅಷ್ಟು ತೀರ್ಮಾನ ಮಾಡಿದ್ರೆ ಸಾಕಾಗಲ್ಲ. ಯಾಕಂದರೆ ಇವರು ಇತಿಹಾಸ ನೋಡಿದ್ರೆ ಇವರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು. ಯಾವ್ಯಾವಾಗ ಇಂಥ ಮೀಸಲಾತಿ ಕೊಡುವಾಗ ಆಯೋಗಗಳಾಗಿದ್ದಾವೆ, ಆಯೋಗದ ವರದಿಗಳು ಬಂದಿದ್ದಾವೆ, ಎಲ್ಲ ವರದಿಗಳನ್ನು ಕೂಡ ವಿರೋಧ ಮಾಡಿದ್ದಾರೆ. ಮಂಡಲ್ ಕಮಿಷನ್ ವರದಿ ಇರ್ಬೋದು, ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನಲ್ಲಿ ಮೀಸಲಾತಿ ಕೊಡ್ತಕ್ಕಂಥದ್ದು ಇರ್ಬೋದು, ಇಲ್ಲಿ ಆವನೂರು ಆಯೋಗ ಇರ್ಬೋದು, ಮತ್ತು ಆಮೇಲೆ ವೆಂಕಟಸ್ವಾಮಿ ಆಯೋಗ ವರದಿ ಇರ್ಬೋದು, ಆಮೇಲೆ ಚಿನ್ನಪ್ಪ ರೆಡ್ಡಿ ವರದಿ ಆಯೋಗ ಇರ್ಬೋದು, ಎಲ್ಲ ಆಯೋಗಗಳ ವರದಿಗಳನ್ನು ಕೂಡ ವಿರೋಧ ಮಾಡಿದ್ದಾರೆ. ಆಮೇಲೆ 73, 74ನೇ ತಿದ್ದುಪಡಿಗಳನ್ನು ಕೂಡ ವಿರೋಧ ಮಾಡಿದವರು ಇವರೇನೆ. ಇವರು ರಾಮಾ ಜೋಯಿಸರು ಸುಪ್ರೀಂ ಕೋರ್ಟ್ ಮುಂದೆ ಕೇಸ್ ಹಾಕಿದ್ರು. ಇದು ಅನ್ಕಾನ್ಸ್ಟಿಟ್ಯೂಷನಲ್ ಆಗಿ ರಿಸರ್ವೇಷನ್ ಕೊಟ್ಟಿದ್ದಾರೆ, ಮಹಿಳೆಯರಿಗೆ 33% ಕೊಟ್ಟಿರ್ತಕ್ಕಂಥದ್ದು, ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು, ನಗರ ಪಾಲಿಕೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮತ್ತು ಪಂಚಾಯತ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ವಿರೋಧ ಮಾಡಿದವರು ಇವರೇನೆ. ಸೊ ಅವರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರ ಇಲ್ಲ. ಇತಿಹಾಸ ನೋಡಿದ್ರೆ ಸಾಮಾಜಿಕ ನ್ಯಾಯದ ಪರ ಇಲ್ಲ. ಅದಕ್ಕೋಸ್ಕರ ನಾನು ಒತ್ತಾಯ ಮಾಡ್ತೇನೆ, ಕೂಡಲೇ ಯಾವ ಡೇಟ್ನಿಂದ ನಾವು ಇದು ಮಾಡ್ತೀವಿ, ಜನಗಣತಿ, ಜಾತಿ ಗಣತಿ ಮತ್ತು ಜಾತಿ ಗಣತಿ ಮಾಡುವಾಗ ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ಸರ್ವೆ ಆಗಬೇಕು. ಸರ್ವೆ ಆಗಿ ಅವರಿಗೆ ಕೊಡಬೇಕು. ಈಗ ಯಾಕಂದರೆ ಈ 50% ಮೀಸಲಾತಿ ಸೀಲಿಂಗ್ ಏನು ಉಳಿದಿಲ್ಲ, ಈಗ 10% ರಿಸರ್ವೇಷನ್ ಕೊಟ್ಬಿಟ್ಟಿದ್ದಾರೆ. ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ 10% ರಿಸರ್ವೇಷನ್ ಕೊಟ್ಬಿಟ್ಟಿದ್ದಾರೆ. ಸೊ ರಿಸರ್ವೇಷನ್ನು ಅನೇಕ ರಾಜ್ಯಗಳಲ್ಲಿ, ಈಗ ತಮಿಳುನಾಡಿನಲ್ಲಿ 69% ಇದೆ. ಈ ಸೀಲಿಂಗ್ ಬರೋಕ್ಕೆ ಮುಂಚಿತವಾಗಿ ಮಾಡ್ಕೊಬಿಟ್ಟಿದ್ರು. ಅದು 9th ಶೆಡ್ಯೂಲ್ಗೂ ಕೂಡ ಸೇರಿಸ್ಕೊಬಿಟ್ಟಿದ್ರು. 69%. ಜಾರ್ಖಂಡ್ನಲ್ಲಿ ಇನ್ನೂ ಜಾಸ್ತಿ ಇದೆ. ಎಷ್ಟು ಪರ್ಸೆಂಟ್ ಇರೋದು ಜಾರ್ಖಂಡ್ನಲ್ಲಿ? 80%? 77% ಇದೆ. ಅಂದರೆ ಅನೇಕ ರಾಜ್ಯಗಳಲ್ಲಿ ಈಗಾಗಲೇ 50% ಮೀರಿ ಹೊಟ್ಟೋಗಿದ್ದಾರೆ. ಕೇಂದ್ರ ಸರ್ಕಾರನೂ ಕೂಡ 10% ರಿಸರ್ವೇಷನ್ ಕೊಟ್ಬಿಟ್ಟಿದೆ. ಅದು ಸುಪ್ರೀಂ ಕೋರ್ಟ್ನಲ್ಲಿ ಕೂಡ 3-2ನಲ್ಲಿ ಜಡ್ಜ್ಮೆಂಟ್ ಆಗಿ ಅಪೀಲ್ಡ್ ಆಗಿದೆ. ಸೊ ಅದರಿಂದ ನಾವು ಇವತ್ತು ಏನು ಒತ್ತಾಯ ಮಾಡ್ತಾ ಇದ್ದೀವಿ ಅಂತಂದರೆ, ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅವರ ಬಡತನ, ಸಾಮಾಜಿಕ ಪರಿಸ್ಥಿತಿ, ಯಾಕಂತಂದರೆ ಆರ್ಟಿಕಲ್ 14, ಆರ್ಟಿಕಲ್ 15, ಆರ್ಟಿಕಲ್ 16
ಹೇಳ್ತದೆ ಏನಂತ ಹೇಳ್ತದೆ ಅಂತಂದರೆ ಆರ್ಥಿಕವಾಗಿ ಹೇಳಿಲ್ಲ, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅನ್ನೋ ಪದಗಳು ಉಪಯೋಗಿಸಿದ್ದಾರೆ. ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ, ಸೋಷಿಯಲಿ, ಎಜುಕೇಷನಲ್ಲಿ ದೋಸ್ ಹೂ ಆರ್ ಬ್ಯಾಕ್ವರ್ಡ್ ದೇ ಆರ್ ಎಂಟೈಟಲ್ಡ್ ಫಾರ್ ದಿ ರಿಸರ್ವೇಷನ್. ಸೋಷಿಯಲಿ, ಎಜುಕೇಷನಲ್ಲಿ those who are backward, they are entitled for reservation. That is what 15 Article 15, Article 14, Article 16 says. ಅದರಿಂದ ಸಾಮಾಜಿಕ ಪರಿಸ್ಥಿತಿ, ಶೈಕ್ಷಣಿಕ ಪರಿಸ್ಥಿತಿ ಅದನ್ನು ಗಮನದಲ್ಲಿ ಇಟ್ಟುಕೊಂಡು, ಬಿಕಾಸ್ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ಎಂಥದ್ದು ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ ರಿಸರ್ವೇಷನ್ ಕೊಟ್ಟಿದ್ದಾರಲ್ಲ, ಅದನ್ನು ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅಂತ ಹೇಳೋದು. ಆರ್ಥಿಕ ಅನ್ನೋ ಪದ ಇಲ್ಲಿಯವರು ಕೂಡ ಅವ್ರು ಕೊಟ್ಟಿದ್ದಾರೆ. ನಾನು ಅದನ್ನು ಈಗ ಸುಪ್ರೀಂ ಕೋರ್ಟ್ನವರು ಎತ್ತಿಡಿದಿರೋದ್ರಿಂದ ಅದನ್ನು ನಾನು ವಿರೋಧ ಮಾಡೋಕ್ಕೆ ಹೋಗಲ್ಲ. ನಾನು ಈ ಜಾತಿ ಗಣತಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸರ್ವೆ ಆಗಬೇಕು. ಜಾತಿ ಗಣತಿ ಆಗಲೇಬೇಕು. ದಟ್ ಈಸ್ ಅವರ್ ಸ್ಟ್ಯಾಂಡ್, ದಟ್ ಈಸ್ ಅವರ್ ಪಾರ್ಟಿ ಸ್ಟ್ಯಾಂಡ್, ದಟ್ ಈಸ್ ಅವರ್ ಖರ್ಗೆ ಸ್ಟ್ಯಾಂಡ್, ದಟ್ ಈಸ್ ಅವರ್ ರಾಹುಲ್ ಗಾಂಧಿ ಸ್ಟ್ಯಾಂಡ್. ಸರ್, ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಈ ಸಾಮಾಜಿಕ ಶೈಕ್ಷಣಿಕ ವರದಿ ಮೇಲೆ ಹೇಗೆ ಪ್ರಭಾವ ಬೀಳುತ್ತೆ? ಅವರು ಮುಂದೆ ಕೇಂದ್ರ ಸರ್ಕಾರದ ಅಂಕಿಅಂಶಗಳನ್ನೇ ಮಾನದಂಡವಾಗಿ ಇಟ್ಕೊಂಡು ಆಗ ಮೀಸಲಾತಿ ಬಗ್ಗೆ ಯೋಚನೆ ಮಾಡಿದ್ರೆ ಅವಾಗ ತಮ್ಮ ಸರ್ಕಾರದ ಅವಧಿಯಲ್ಲಾಗಿರುವಂತಹ ಈಗ ನೋಡಪ್ಪ, ನಾನು ಒಪಿನಿಯನ್ ಕೇಳಿದ್ದೀನಿ, ಕ್ಯಾಬಿನೆಟ್ ಮುಂದೆ ಮಂಡಿಸಿದ್ದೀನಿ ಆ ವರದಿನ. ಅದರ ಮೇಲೆ ಅದಕ್ಕೆಲ್ಲ ಕಾಪೀಸ್ಗಳು ಕೊಟ್ಟಿದ್ದೀವಿ. ನಾವು ವರದಿ ಕಾಪಿಗಳನ್ನೆಲ್ಲ ಕೊಟ್ಟಿದ್ದೀವಿ. ಮಂತ್ರಿಗಳೆಲ್ಲ ರೈಟಿಂಗ್ನಲ್ಲಿ ಕೊಡಿ ಒಪಿನಿಯನ್ನ ಅಂತ ಹೇಳಿದ್ದೀನಿ. ನಾವು ಕೊಟ್ಟ ಮೇಲೆ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ. ವಿಲ್ ಟೇಕ್ ಎ ಡಿಸಿಷನ್ ಅಂತ. ಸರ್, ಯಾಕೆಂದ್ರೆ ಅಶ್ವಿನಿ ವೈಷ್ಣವ್ ಆಗಿರ್ಬೋದು ಮತ್ತೆ ಧರ್ಮೇಂದ್ರ ಪ್ರಧಾನ್ ಆಗಿರ್ಬೋದು, ಅಶ್ವಿನಿ ವೈಷ್ಣವ್ ನಿನ್ನೆ ಸುದ್ದಿಗೋಷ್ಠಿ ಮಾಡ್ತಾರೆ. ಸೆಂಟ್ರಲ್ ಮಿನಿಸ್ಟರ್ ಒಂದು ಮಾತು ಹೇಳ್ತಾರೆ, ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಮಾಡಿರ್ತಕ್ಕಂಥ ಜಾತಿ ಗಣತಿ ಏನಿದೆ ಅದು ಪವರೇ ಇಲ್ಲ ಅವ್ರಿಗೆ, ಹಾಗಾಗಿ ಅವ್ರು ಸೈಂಟಿಫಿಕ್ ಆಗಿ ಮಾಡಿಲ್ಲ ಅನ್ನೋದನ್ನ ಆರೋಪ ಮಾಡಿದ್ದಾರೆ. ಇನ್ನೊಂದು ಹೇಳಿದ್ದಾರೆ ಸರ್, ಅವರು ರಾಜಕೀಯವಾದಂತ ಪರಿಣಾಮಗಳನ್ನು ಬೀರಿದ ಹೊರತು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಯಾವುದೂ ಪರಿಣಾಮಗಳಿಲ್ಲ. ಬೇರೆ ರಾಜ್ಯಗಳು ಮಾಡಿದ ಸಮೀಕ್ಷೆ ಇಲ್ಲ. ಅದು ಅವರ ಅಭಿಪ್ರಾಯ. ಕೋರ್ಟ್ನವ್ರು ಹೇಳ್ಬೇಕಲ್ವಾ. ಈಗ ಬಿಹಾರ್ನವ್ರು ಮಾಡಿದ್ದಾರೆ, ಸುಮ್ಮನೆ ಅವ್ರದ್ದು ಪಾರ್ಟ್ನರ್ ಇದ್ದಾರಲ್ಲ ಅವರು. ಯಾರೋ ವೈಷ್ಣವ ಅಂತ ಪಾರ್ಟಿ, ಯಾವ ಪಾರ್ಟಿ ಅವರು? ಆ BJP ಪಾರ್ಟಿಯಲ್ಲಿ ಇದೆಯಲ್ಲ ಬಿಹಾರ್ನಲ್ಲಿ. ಅದಕ್ಕೆ ಏನು ಹೇಳ್ತಾರೆ ಕೇಳಿದ್ರೆ ಅದನ್ನು? ನಿಮ್ಮ ಪಾರ್ಟಿನೂ ಕೂಡ ಪಾರ್ಟ್ನರು ಅಲ್ಲಿ ಬಿಹಾರ್ ಗೌರ್ಮೆಂಟ್ನಲ್ಲಿ. ಅವರು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದೀರಿ ನೀವು. ಅಲ್ಲೇನು ಹೇಳಲೇ ಇಲ್ಲ. ಸ್ಟೇಟ್ಸ್ ಹ್ಯಾವ್ ನೋ ರೈಟ್ ಅಂತ ಇಲ್ಲ, ಸಂವಿಧಾನದಲ್ಲಿ ಇಲ್ಲ ಎಲ್ಲೂ. ಸ್ಟೇಟ್ಸ್ ಹ್ಯಾವ್ ನೋ ರೈಟ್ ಟು ಡೂ ದಿ ಕಾಸ್ಟ್ ಸೆನ್ಸಸ್ ಆರ್ ಸೋಷಿಯೋ ಎಕನಾಮಿಕ್ ಸರ್ವೆ ಅಂತ ಇಲ್ಲ. ಇದೆಯಾ ಹಂಗೆ? ಈಸ್ ದೇರ್ ಎನಿ ಪ್ರಾವಿಷನ್ ಲೈಕ್ ದಟ್? ರಿಗಾರ್ಡಿಂಗ್ ರಿಸರ್ವೇಷನ್ ಅದೇಪ್ಪ. ನಾವು ಮಾಡಬೇಕಾದ್ರೆ ಈಗ ನಾವೇನು ಒತ್ತಾಯ ಮಾಡಿದ್ದೀವಿ, ನಾವು ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡಿರ್ತಕ್ಕಂಥದ್ದು 51% ರಿಸರ್ವೇಷನ್ ಇದೆ ಒಟ್ಟು ದಲಿತರು ಸೇರಿ. ಅಲ್ಲ, ಜಾಸ್ತಿ ಇದೆ. ಈಗ ನಾವು ದಲಿತರಿಗೆ 24.1% ಮಾಡಿದ್ಮೇಲೆ ಅದನ್ನು ಸೇರಿಸ್ಕೊಂಡ್ಮೇಲೆ ಈಗ ಜಾಸ್ತಿ ಆಗಿದೆ. ಅದು ಜಾಸ್ತಿ ಆಗಿದೆ. ನಾವೇನು ಅಂತ ಹಿಂದೆ ಇವರು 50% ಮಾಡಿದ್ರಲ್ಲ ಸೀಲಿಂಗು, ಅದನ್ನು ಜಾಸ್ತಿ ಮಾಡಬೇಕು ಅಂತ ನಮ್ಮದು ಇದೆ. ಈಗ ನೋಡೋಣ ನಮ್ಮ ವರದಿನಲ್ಲಿ. ಸರ್, ಈಗ ಅವರು ಮಾಡ್ತಿರುವಂಥದ್ದು ಜಾತಿ ಜನಗಣತಿ, ನೀವು ತಂದಿರುವಂಥದ್ದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಅದನ್ನೇ ಮಾಡಬೇಕು ಅಂತ ನಾವು ಒತ್ತಾಯ ಮಾಡೋದು. ಅಲ್ಲ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ. ನೀವು ಜಾತಿ ವಿಷಯಕ್ಕೆ ಬರ್ತಾ ಇಲ್ಲ. ನೀವು ನೋಡಪ್ಪ, ಜಾತಿ ಕನ್ಸಲ್ಟೇಟ್ ಆಗಿರೋದು ಜಾತಿ ವಿಷಯನೇ ಹೊರತು ಅವ್ರ ಆರ್ಥಿಕ ಸಾಮಾಜಿಕ ವಿಷಯ ಆಚೆ ಬರ್ತಾನೆ ಇಲ್ಲ.
ಬರೀ ಜಾತಿ ವಿಷಯ ರಿಸರ್ವೇಶನ್ ಎಷ್ಟು ಪರ್ಸೆಂಟ್ ಕಾಸ್ಟ್ ಸೆನ್ಸಸ್ ಅಂದ್ರೆ ಏನು? ಕಾಸ್ಟ್ ಸೆನ್ಸಸ್ ಅಂದ್ರೆ ಏನು? ನೀವು ಕಾಸ್ಟ್ ಸೆನ್ಸಸ್ ಮಾಡಿದ್ದೀರಿ ಸರ್? ಅವ್ರು ಏನು ಮಾಡಿರೋದು? ಅಲ್ಲ, ಅವ್ರು ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾ ಇದ್ದಾರೆ. ನಾವು ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ಸರ್ವೆ. ವ್ಯತ್ಯಾಸ ಅಲ್ವಾ ಸರ್ ಅದು? ನೋ, ಜಾತಿ ಗಣತಿ ಅಂದರೆ ಸೋಷಿಯೋ ಎಕನಾಮಿಕ್ ಸರ್ವೆ ಪ್ಲಸ್ ಜಾತಿ ಗಣತಿ. ಅಂದ್ರೆ ನೀವು ಮಾಡೋದು ಅದೇ ಸರ್? ಹಂಗೆ ಜಾತಿ ಗಣತಿನೇ ನೀವು ಮಾಡಿರೋದು? ಹೌದಪ್ಪ, ನಾವು ಮಾಡಿರೋದು ಅದೇನೆ. ಅದನ್ನ ಕೇಂದ್ರದಲ್ಲಿ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೋ. ಸರ್, ಈಗ ರಾಜ್ಯದ ಜಾತಿ ಗಣತಿಗೆ ಮಹತ್ವ ಕಡಿಮೆ ಆಗುತ್ತಾ ಅಥವಾ ನಗಣ್ಯ ಆಗುವಂತ ಒಂದು ಆತಂಕ ಇದೆಯಾ? ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಮಾಡಿದಾಗ ಇನ್ನೂ ಮಾಡಿಲ್ವಲ್ಲಿ, ಈಗಾಗಲೇ ನಾವು ಮಾಡ್ಬಿಟ್ಟಿದೀವಿ. ಅದೇ ಪ್ರಶ್ನೆ ಇರುವಂತದ್ದು, ಅಂತಿಮವಾಗಿ ರಿಸರ್ವೇಶನ್ ಕೊಡ್ಬೇಕಾದ್ರೆ ಕೇಂದ್ರ ಸರ್ಕಾರ ಕೊಡ್ಬೇಕಾಗುತ್ತೆ. ರಿಸರ್ವೇಶನ್ ಮೀಸಲಾತಿ. ಹೌದಪ್ಪ, 50%ಗಿಂತ ಹೆಚ್ಚು ಮಾಡಬೇಕಾದ್ರೆ ಕೇಂದ್ರ ಸರ್ಕಾರನೇ ಕೊಡಬೇಕು. ಆವಾಗ ನಿಮ್ಮ ವರದಿಯನ್ನು ಕನ್ಸಿಡರ್ ಮಾಡದೆ ಕೇಂದ್ರದ ವರದಿಯನ್ನು ಕನ್ಸಿಡರ್ ನಾವು ರಾಜ್ಯ ಸರ್ಕಾರ ಒಪ್ಪಿಕೊಂಡು ಶಿಫಾರಸು ಮಾಡ್ತೀವಿ. ನಾವು ಏನು ಶಿಫಾರಸು ಮಾಡ್ತೀವಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡೋದು ನಾವು. ಸರ್, ನಿಮ್ಮ ಅಂಕಿಅಂಶಗಳು ಅವರ ಅಂಕಿಅಂಶಗಳು ಕರೆಕ್ಟ್ ಆಗಿದ್ದರೆ, ನೀವು ಕೊಟ್ಟೋ ಅಂಕಿಅಂಶಗಳು ಅವರ ಅಂಕಿಅಂಶಗಳು ನೀವು ಈಕ್ವಲ್ ಆಗಿದ್ರೆ ಮಾತ್ರ ನಿಮ್ಮ ವರದಿಗೆ ಒಂದು ಸ್ಯಾಂಟಿಟಿ ಸಿಗುತ್ತೆ, ಕರೆಕ್ಟ್ ಇರುತ್ತೆ ಅಂತ ಆಗ್ತದೆ. ಒಂದು ವೇಳೆ ವ್ಯತ್ಯಾಸ ಆದರೆ ಆಟೋಮೆಟಿಕಲಿ ಈಗ ಆಲ್ರೆಡಿ ಅಬ್ಜೆಕ್ಷನ್ ತೆಗೆದಂತ ಲಿಂಗಾಯತರು, ಒಕ್ಕಲಿಗರು, ಇತರ ಸಮುದಾಯದ ನಮ್ಗೆ ವ್ಯತ್ಯಾಸ ಇರುತ್ತೆ. ನಾನು ಆ ಜಾತಿ ಈ ಜಾತಿ ಅಂತ ಹೇಳಕ್ ಹೋಗಲ್ಲ. ಲಿಂಗಾಯತರು ಒಕ್ಕಲಿಗರು ಅಂತ ಹೇಳಕ್ ಹೋಗಲ್ಲ, ಬ್ರಾಹ್ಮಣರು ಅಂತ ಹೇಳಕ್ ಹೋಗಲ್ಲ, ಅಥವಾ ಜೈನರು ಅಂತ ಹೇಳಕ್ ಹೋಗಲ್ಲ, ಅಥವಾ ಯಾರವರು ವೈಶ್ಯರು ಅಂತ ಹೇಳಕ್ ಹೋಗಲ್ಲ. ಗೊತ್ತಾಯ್ತಾ? ಇದು ಸರ್ವೆ ಮಾಡಿದ್ದೀವಿ. ಗೊತ್ತಾಯ್ತಾ? ಅವತ್ತು ಇದ್ದಂಥದ್ದು 6,30,00,000 ಜನ, 5,98,00,000 ಜನ ಸರ್ವೆ ಮಾಡಿದ್ದೀವಿ. 5,98,00,000 ಜನ ಸರ್ವೆ ಮಾಡಿದ್ದೀವಿ. ಇನ್ನು 37 ಲಕ್ಷ ಜನ ಬಿಟ್ಟೋಗಿದ್ದಾರೆ. ಯಾಕಂತಂದರೆ ಯಾವುದೇ ಸರ್ವೆ ಮಾಡಿದ್ರು ಕೂಡ ಈಗ 95% ಅಷ್ಟು ಸರ್ವೆ ಆಗಿದೆ, 95% ಸರ್ವೆ ಆಗಿದೆ. 100% ಸರ್ವೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಗಣತಿಯಲ್ಲ ಸರ್? ಸರ್, ನಿಮ್ದು ಸರ್ವೇನಾ ಅಥವಾ ಗಣತಿನ ಸರ್? ಅದು ವ್ಯತ್ಯಾಸ. ಸರ್ವೇನ ಗಣತಿನ? ಇಂಗ್ಲೀಷ್ನಲ್ಲಿ ಸೆನ್ಸಸ್ ಅಂತ, ಕನ್ನಡದಲ್ಲಿ ಗಣತಿ ಅಂತ. ಐ ಕಂಗ್ರಾಚುಲೇಟ್. ಅವ್ರ ಪ್ರಶ್ನೆ ಕೇಳ್ತಾರೆ. ನೆಕ್ಸ್ಟ್ ಕ್ಯಾಬಿನೆಟ್ ಚರ್ಚೆ ಆದ್ಮೇಲೆ ಕೇಂದ್ರ ಸರ್ಕಾರದ ಬೇರೆ ನೀವು ಮಾಡಿರೋದು ಬೇರೆ ಅನ್ನೋ ನಿರ್ಧಾರಕ್ಕೆ ಬರ್ತೀರಾ ಸರ್? ಏನು ಕೇಂದ್ರ ಸರ್ಕಾರದ ಅವ್ರ ಪಾಡದವ್ರು ನಾವು ಅಭಿಪ್ರಾಯವನ್ನು ಅರ್ಥ ತಿಳ್ಕೊಂಡು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ನಾವು ಏನು ಚರ್ಚೆ ಮಾಡ್ತೀವಿ, ಏನು ತೀರ್ಮಾನ ಮಾಡ್ತೀವಿ ಅಂತ ಈಗಲೇ ಹೇಳೋಕ್ಕಾಗಲ್ಲ. ತೀರ್ಮಾನ ಮಾಡಿದ ಮೇಲೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ತೀರ್ಮಾನನ ಕಳಿಸ್ಕೊಡ್ತೀವಿ. ಆಮೇಲೆ ರಾಜ್ಯದಲ್ಲಿ ಬಜೆಟ್ ಮಾಡುವಾಗ ಇದನ್ನು ಆಧಾರವಾಗಿ ಇಟ್ಕೊಂಡು ಮಾಡ್ತೀವಿ. ನೋಡಪ್ಪ, ಜಾರಿನೂ ಮಾಡಬೇಕು. ಕೆಲವು ಸೀಲಿಂಗ್ ಇದೆಯಲ್ಲ, ಸೀಲಿಂಗ್ ನಾವು ಮಾಡೋಕ್ಕೆ ಬರಲ್ಲ. ಈಗ 50%ಗಿಂತ ಹೆಚ್ಚಾಗಿ ಮಾಡಬೇಕಾದ್ರೆ ನಾವು ಮಾಡೋಕ್ಕೆ ಬರಲ್ಲ, ಕೇಂದ್ರ ಸರ್ಕಾರ ಮಾಡಬೇಕು. ಅವರು ಶಿಫಾರಸು ಮಾಡ್ತೀವಿ. ಇನ್ನು ಉಳಿದಂಥ ಭಾಗ ಇದೆಯಲ್ಲ, ಸೋಷಿಯೋ ಎಕನಾಮಿಕ್ ಸರ್ವೆ ಇದೆಯಲ್ಲ, ಎಜುಕೇಷನ್ ಸರ್ವೆ ಇದೆ, ಆ ಸರ್ವೆ ಇಂಪ್ಲಿಮೆಂಟ್ ಮಾಡ್ತೀವಿ. ಹಾಗಾದ್ರೆ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡೋದಕ್ಕೂ ಮೊದಲು ನೀವು ಇದನ್ನು ಅಂಗೀಕಾರ ಮಾಡಿ ಶಿಫಾರಸು ಮಾಡ್ತೀರಾ ಅಂತ ಅರ್ಥ? ಇನ್ನೂ ಚರ್ಚೆ ಮಾಡ್ತಾ ಇದ್ದೀವಿ, ಇನ್ನೂ ಚರ್ಚೆ ಹಂತದಲ್ಲೇ ಇರೋದು. ಒಪಿನಿಯನ್ ತಗೊಂಡ ಮೇಲೆ ಚರ್ಚೆ ಮಾಡ್ತೀವಿ, ಕ್ಯಾಬಿನೆಟ್ ಕರಿತೀವಿ. ಮತ್ತೆ ಮೋಸ್ಟ್ ಲೈಕ್ಲಿ 9ನೇ ತಾರೀಕು ಕ್ಯಾಬಿನೆಟ್ಟು. ಅಂದರೆ ನೆಕ್ಸ್ಟ್ 2ನೇ ತಾರೀಕು ನಾಳೆ ಇದೆಯಲ್ಲಪ್ಪ, ನಾಳೆ ಇರಲ್ಲ, ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗು ಯಾವತ್ತು ಬೀಳ್ತದೆ ಅವತ್ತು ಮಾಡ್ತೀವಿ. ಮೋಸ್ಟ್ ಲೈಕ್ಲಿ 9 ಇವತ್ತು 2ನೇ ತಾರೀಕು ಗುರುವಾರನಾ? ನೆಕ್ಸ್ಟ್ ಗುರುವಾರ ಅದು. ನಾನು ಎಲ್ಲ ಒಪಿನಿಯನ್ ಕೊಡಬೇಕು ಅಂತ ಹೇಳಿದ್ದೀನಿ, ಎಲ್ರಿಗೂ ಒಪಿನಿಯನ್ ಕೊಡಬೇಕು ಅಂತ ಹೇಳಿದ್ದೀನಿ. ಆ ಒಪಿನಿಯನ್ ಆಧಾರದ ಮೇಲೆ ಚರ್ಚೆ ಮಾಡ್ತೀವಿ. ಹೌದ್ರಿ, ಎಷ್ಟು ಸರಿ ಹೇಳದಪ್ಪ ನಿಮಗೆ?
ಅವಾಗಲೇ ಫೈನಲ್ ಮಾಡ್ತೀರಾ ಮುಂದಿನ ನೋಡೋಣ ಕ್ಯಾಬಿನೆಟ್ ಚರ್ಚೆ ಏನಾಗುತ್ತೆ ಅಂತ ಗೊತ್ತೇ ಇಲ್ವಲ್ಲ ನನಗೆ. ಸರ್, ಇದು ವಿಳಂಬ ಮಾಡ್ಕೊಳ್ಳೋ ಮುಖಾಂತರ ಇದು ಸರ್ ಪದೇ ಪದೇ ನೀವು ಹೇಳ್ಕೊಂಡು ಹೋಗ್ತಾ ಇದ್ದೀರಿ. ಕಳೆದ 1 ವರ್ಷದಿಂದ ಇದೊಂದು ಸೀರಿಯಲ್ ತರ ಹೋಗ್ತಾ ಇದೆ. 1 ವರ್ಷದಿಂದ ಸೀರಿಯಲ್ ಹೋಗಿನೇ ಏನೂ ಆಗಿಲ್ಲ. ನೆಕ್ಸ್ಟ್ ಲಾಸ್ಟ್ ಕ್ಯಾಬಿನೆಟ್ನಲ್ಲಿ ಕೇಳಪ್ಪ ಇವರೇ ಸುಮ್ಮನೆ ಸೀರಿಯಲ್ ಹೋಗಿದೆ ಅಂತ ಎಲ್ಲಿ ಹೋಗಿದ್ದು? BJP ಅವರು ಮಾಡಿಲ್ಲ, ಅದನ್ನು ಬರೆಯಪ್ಪ ನೀನು ದಯಮಾಡಿ ತೋರಿಸಿ. BJP ಅವರು 4 ವರ್ಷ ಅಧಿಕಾರದಲ್ಲಿದ್ದರೂ ಮಾಡಲಿಲ್ಲ. ನಿಮಗೆ ಕಮಿಟ್ಮೆಂಟ್ ಇದೆಯಲ್ಲ ಸರ್, ನೀವು ಹೇಳ್ಕೊಂಡು ಬರ್ತಾ ಇದ್ದೀರಲ್ಲ, ಇದು ಉದ್ದೇಶ ಏನು ಸರ್? ಏನು ಉದ್ದೇಶ? ಸೋಷಿಯೋ ಎಕನಾಮಿಕ್ ಸರ್ವೆ ಅಂತಂದರೆ ಸಾಮಾಜಿಕ ನ್ಯಾಯ ಎಲ್ರಿಗೂ ಮಾಡಬೇಕು ಅಂತ. ಉದ್ದೇಶ ಅಂದ್ರೆ ಗೊತ್ತಾಗಲ್ವಾ? ಒಂದು ಎಲ್ಲದರಲ್ಲೂ ಪಾಲಿರಬೇಕು ಅವ್ರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಬಡವರಿಗೆ ಎಲ್ರಿಗೂ ಪಾಲಿರಬೇಕು. ಯಾರ್ಯಾರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೋ ಅವ್ರಿಗೆಲ್ಲ ಪಾಲಿರಬೇಕು. ಆ ಪಾಲಿರಬೇಕಾದ್ರೆ ಸಮಾನತೆ ಬರಬೇಕಲ್ಲ ಸಮಾಜದಲ್ಲಿ. ಸಮಾನತೆ ಬರಬೇಕಾದ್ರೆ ಎಲ್ರಿಗೂ ರಾಜಕೀಯದಲ್ಲಿ, ಶಿಕ್ಷಣದಲ್ಲಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಪಾಲಿರಬೇಕು. ಆ ಪಾಲು ಕೊಡಲಿಕ್ಕೋಸ್ಕರವಾಗಿ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.